ಜಿಂಕ 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 ಜಿಂಕಲೇ ಜಿಂಕ. ವೆಡ್ಡಿಂಗ್ ಆ್ಯನಿವರ್ಸರಿಗೆ, ಲಗ್ನ ಆದವ್ರಿಗೆ, ಕಪಲ್ಸ್ಗಳಿಗೆ ಫೋಟೋಶೂಟ ವಿಡಿಯೋ ಶೂಟಿಗೆ ಅದ್ಭುತವಾದ ಹೇಳಿ ಮಾಡಿಸಿದಂಥ ಜಾಗ ಇದು. ಇವು ಗಿಡಗಳ ಹೆಸರು ನೋಡ್ರಿ, ಸೋನೆರೇಸಿಯಾ ಕ್ಯಾಶಿಯೋಲಾರಿಸ್. ನಮ್ಗೆ ಓದ್ಲಕ್ಕೆ ಬರೋದು ಚಂದಾಗೆ ನೋಡ್ರಿ. ಈ ಥರ ಏಡಿ ಏರಿರ್ತಾವ. ಓಯ್ ಹೇಳ ಹೋಗಲೇ, ದೂರ ಹೋಗಲೇ. ಇವು ಉಪ್ಪು ನೀರು ಮತ್ತು ಸಿಹಿ ನೀರಿನೊಂದಿಗೆ ಬೆಳಿತಾವೆ. ಇವು ಅತಿ ಹೆಚ್ಚು ಬೇರುಗಳಿಂದನೇ ಉಸಿರಾಡ್ತಾವ. ಅಂದ್ರೆ ನಮಸ್ಕಾರ ರೀ ನಮ್ಮೆಲ್ಲ ದೊಡ್ಡ ಮಂದಿಗೆ. ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತೇಳಿ ಅಂದ್ಕೊಳ್ತೀನಿ. ನಾವು ನೋಡ್ರಿ ಹಿಂಗಿದ್ದೀವಿ. ಇವತ್ತು ಎಲ್ಲಿ ಬಂದೀವಪ್ಪ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಸಮೀಪ ಒಂದು ಬಂದೂರು ಕಾಂಡ್ಲಾವನ ಅಂತೇಳಿ ಐತಿ. ಆ ಕಾಂಡ್ಲಾವನಕ್ಕೆ ಬಂದೀವಿ. ಇಲ್ಲೆಲ್ಲ ತೂಗು ಉಯ್ಯಾಲಿ ಅವು ಜೋಕಾಲಿ ಒಳದವ. ಜೋಕಾಲಿ ವರ್ಷನ್ಯಾಗ ನಾವು ಜೋಕಾಲಿ ಹಬ್ಬದಾಗ ಜೋಕಾಲಿ ಆಡಲಿಲ್ಲ, ಬಟ್ ಈ ಟೈಮ್ದಾಗ ಜೋಕಾಲಿ ಆಡ್ಲತ್ತೀನಿ. ಸ್ವಲ್ಪ ಚೆನ್ನಾಗೈತಿದ್ದು ಪ್ಲೇಸ್, ಭಾರಿ ಅದ. ನೀವು ಯಾರ ಫ್ಯಾಮ್ಲಿ ಸಮೇತ ಬಂದ್ರಂತರೂ ಸಿಕ್ಕಾಪಟ್ಟಿ ಎಂಜಾಯ್ ಮಾಡ್ಬೋದು. ಇನ್ನೊಂದು ಫ್ರೆಂಡ್ ಸರ್ಕಲ್ನಾಗ ಬಂದ್ರಂತರೂ ನೀವು ಕೂಡ ಎಂಜಾಯ್ ಮಾಡ್ಬೋದು. ಯಾರೇ ಬಂದರೂ ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಹಂಗಾದ ಪ್ಲೇಸ್. ಅವ್ರು ಒಬ್ಬರೇ ಬಂದರೆ ಎಂಜಾಯ್ ಮಾಡೋಕ್ಕಾಗಲ್ಲ. ಹಿಂಗೆ ಒಬ್ಬಂಟಿಯಾಗಿ ಒಬ್ಬನೇ ಜೋಕಾಲಿ ಆಡ್ಕೋಬೇಕಾಗ್ತದೆ. ಬರ್ರಿ ಈಗ ಕಾಂಡ್ಲಾವನ ನೋಡಮಂತ. ವಾಕಿಂಗ್ ಐತಿ, ಸ್ವಲ್ಪ ವಾಕ್ ಮಾಡ್ಕೋತ ಒಳಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೋತ ಬರ್ತೀನಿ ಅಂತ. ಇಲ್ಲೆಲ್ಲ ಟಿಕೆಟ್ ಚಾರ್ಜ್ ಇರ್ತದೆ. ಇದು ಎಷ್ಟಾಯ್ತು ವಾಕಿಂಗ್ ಡಿಸ್ಟೆನ್ಸ್? 400 ಮೀಟರ್ಸ್ ಇದೆ. 400 ಮೀಟರ್ ರೀ. ಇದು ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ರಿ? ಇದು ಸ್ಕ್ಯಾನ್ ಮಾಡಿದ್ರಿ ಮೇಡಮ್? ಇನ್ನೂ ಸ್ಕ್ಯಾನ್ ಮಾಡಿರಿ ತೆಗೆದಿಲ್ಲ ಆ ಥರ. ಸುದೀಪ್ ಸರ್ 100 ರೂಪಾಯಿ ಕೊಲತ್ತ ಕೈ ಅಗ್ರಿಮೆಂಟ್ ಇಪ್ಪು 400. ಹಾಂ, ಅಗ್ರಿಮೆಂಟ್ ಹೊಳ ತೊಗೊಂಡು ಅಂತ ಹೇಳಿದ್ರು ಫೋನ್ಪೇದು. ಇನ್ನು ಅದೇ ಅಲ್ಲ. ಸುದೀಪ್ ಸರ್ ಹೋದ್ರು. ಸುದೀಪ್ ಸರ್ ಟ್ಯಾಂಕ್ ಇವತ್ತು ಹೇಳಿದ್ರೆ ನಮಗೆ ಇವತ್ತ ಎಲ್ಲ ಹಂಗೈತೆ ನೋಡ್ರಿ. ನೋಡ್ಕೋರು ಒಂದ್ಸಲ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಎಲ್ಲೆಲ್ಲವ ಅನ್ನೋದು ಡೀಟೇಲ್ಸ. ಮ್ಯಾಂಗ್ರೋವ್ಸ್ ಆಫ್ ದ ವರ್ಲ್ಡ್ ಇದು ನೋಡ್ರಪ್ಪ. ಇಷ್ಟೆಲ್ಲ ಐತಿ ನೋಡಿ. ಇದು ತಿಳಿದವರು ಶಾಣೆ ಇದ್ದವ್ರಿಗೆ ಗೊತ್ತಾಗ್ತದು, ನಮಗಂತೂ ಗೊತ್ತಾಗಲ್ಲ. ಇದು ಇಲ್ಲಿ ಗುಜರಾತ್ನಾಗ ಅದ, ಮಹಾರಾಷ್ಟ್ರಾಗ ಅದ, ಗೋವಾ, ಕರ್ನಾಟಕ, ಕೇರಳ. ನಮ್ಮ ಕರ್ನಾಟಕದಾಗ 2-3 ತೇಲಿ ಅವ. ತಮಿಳ್ನಾಡು, ಅಂಡಮಾನ್ ಮತ್ತು ನಿಕೋಬಾರ್ ಐಸ್ಲ್ಯಾಂಡ, ಆಂಧ್ರ ಪ್ರದೇಶ, ಪುದುಚೇರಿ, ಒರಿಸ್ಸಾ, ವೆಸ್ಟ್ ಬೆಂಗಾಲ. 1 2 3 4 5 6 7 8 9 10 11 ನಮ್ಮ ಕರ್ನಾಟಕದ ನೋಡ್ರಿ ಎಲ್ಲ ಮ್ಯಾಂಗ್ರೋವ್ಸ್. ಏನು ಕರ್ನಾಟಕ ಅಳಿವೆಗಳು ಸ್ವಲ್ಪ ಅದ. ಉಸಿರಾಡುವ ಬೇರುಗಳು, ನ್ಯಾಮೋಟೋಪರ್ ಉಸಿರಾಡುವ ಬೇರುಗಳು ಅಂದ್ರೆ ಇಲ್ಲಿ ಅವು ಇವಕ್ಕೆ ನೋಡ್ರಿ ಉಸಿರಾಡುವ ಬೇರುಗಳು ಅಂತ ನೋಡ್ರಿ. ಉಸಿರಾಡುವ ಬೇರುಗಳು. ವಾವ್, ಸೋ ನೈಸ್. ನೋಡ್ರಿ ಇದೇ ಕಾಂಡ್ಲಾವನ. ಇವತ್ತು ನಾವು ಕಾಂಡ್ಲಾವನದಾಗ ಎಂತೆಂಥ ವನಗಳದಾಗ ಸುತ್ತಾಡೀವಿ. ಇವತ್ತು ಕಾಂಡ್ಲಾವನದೊಳಗೆ ಸುತ್ತಾಡತ್ತೀವಿ. ಏನಪ್ಪ ಅಂತಂದ್ರೆ ಇವು ಮ್ಯಾಂಗ್ರೋವ್ಸ್ ಫಾರೆಸ್ಟ್. ಕೆಲವೊಂದು ಕಡೆ ನೀರೆಲ್ಲ ಬಂದಿರ್ತದೆ, ಬಟ್ ಇಲ್ಲಿ ನೀರು ಇನ್ನೂ ಮ್ಯಾಗ ಬಂದಿಲ್ಲ. ನೀರಿತ್ತಪ್ಪ ಅಂತಂದ್ರೆ ಇನ್ನೊಂದು ಉಡುಪಿ ಸಮೀಪ ಐತಿ. ಈ ಇದಾಯ್ತಪ್ಪ ಎಲ್ಲಪ್ಪ ಅಂತಂದ್ರೆ ಎಲ್ಲಿ ನೆನಪೇ ಹಾರ್ತಲ್ಲ. ಇನ್ನಾಗೆ ಬಂದೀವಿ.
ಹಾಂ, ಮರವಂತೆ ಬೀಚ್ ಅಂದ್ರೆ ಒಂದು 43 ಕಿಲೋಮೀಟ್ರ್ ಐತಿ ಮರವಂತೆಯಲ್ಲಿಂದ. ಚೆನ್ನಾಗೈತೆ ಅಲ್ಲಿನೂ. ಅಲ್ಲಿ ಬೋಟ್ನಾಗ ಹೋಗ್ಬೋದು, ಥರ ನಡ್ಕೊಂಡಲ್ಲ, ಬೋಟ್ನಾಗ ಹೋಗ್ಬೋದು. ಸೋನೆರಿಸಿಸ್ ಈ ಗಿಡಗಳು, ಸೋನೆರೇಸಿಯಾ ಕ್ಯಾಶಿಯೋಲಾರಿಸ್ ನೋಡ್ರಿ ಗಿಡಗಳು. ಇವು ಗಿಡಗಳ ಹೆಸರು ನೋಡ್ರಿ, ಸೋನೆರೇಸಿಯಾ ಕ್ಯಾಶಿಯೋಲಾರಿಸ್. ನಮಗೆ ಓದ್ಲಕ್ಕೆ ಬರಲ್ಲ ಚಂದಾಗೆ. ಅದ್ರ ಬಗ್ಗೆ ಇಂಗ್ಲೀಷ್ನಾಗ ಹಾಕಲ್ಲ ಮರ, ಇಂಗ್ಲೀಷ್ ಓದ್ಲಕ್ಕೆ ಬರಲ್ಲ. ಇವುಗಳ ವಿಶಿಷ್ಟ ಏನಪ್ಪ ಅಂತಂದ್ರೆ, ಇವು ಹೆಚ್ಚಿನ ಉಪ್ಪಿನಾಂಶ ಮತ್ತು ಸ್ವಲ್ಪ ಮಣ್ಣು ಲೂಸ್ ಇರಬೇಕು. ಇದಕ್ಕೆ ಅಧಿಕ ಉಷ್ಣ ಇರಬೇಕು, ಸ್ವಲ್ಪ ತಂಪು ವಾತಾವರಣ ಇರಬೇಕು. ಅಂಥ ಒಂದು ಪ್ರದೇಶದೊಳಗೆ ಇವು ಒಂದು ಏನಪ್ಪ ಅಂತಂದ್ರೆ ಒಂದು ಜೌಗು ಪ್ರದೇಶ ಅಂತ ಹೇಳ್ತಲ್ಲ, ಆ ಜೌಗು ಪ್ರದೇಶದೊಳಗಂತ ಬೆಳೆ, ಆ ಜೌಗು ಪ್ರದೇಶದಲ್ಲಿ ಬೆಳೆಯುವಂಥ ಬೆಳೆ ಇವು. ಬೆಳೆ ಅಲ್ಲ, ಸಸ್ಯ. ಜೌಗು ಪ್ರದೇಶದಲ್ಲಿ ಬೆಳೆಯುವಂಥ ಸಸ್ಯ ವರ್ಗ ಇದು. ಈ ಥರ ಇವು ಬೇರುಗಳಿಂದನೇ ತಮ್ಮ ಉಸಿರಾಡ್ತಾವೆ. ನಾವು ಜೀವಂತವಾಗಿಟ್ಕೊಳ್ಳಲು ತಮ್ಮ ಬೇರುಗಳನ್ನೇ ಇವಕ್ಕೆ ಆಧಾರ ಮಾಡಿಟ್ಕೊಂಡು ನೋಡಿದಿಲ್ಲ. ನಾ ಮ್ಯಾಲೆ ಹೆಬ್ಬುದ್ರು ಭೀ ಅವಕ್ಕೆ ಏನೋ ಸಾಧ್ಯ ಏನೋ ಅವು ಒಳಗಡೆಯಲ್ಲೇ ಆ ಥರ ಸಿಕ್ಕಾಬಿಟ್ಟು ಗಟ್ಟಿ ಬೇರನ್ನು ಹೊಂದಿರುವಂಥ ಸಸ್ಯವರ್ಗ ಇದು. ಇದು ನಮ್ಮ ಕರ್ನಾಟಕದೊಳಗೆ 2-3 ತಲೆ ಕಂಡು ಬರ್ತದೆ. ಒಂದು ಇಲ್ಲಿ ಶರಾವತಿ, ಇಲ್ಲಿ ಹೊನ್ನಾವರ ಸೈಡ್ ಕಂಡು ಬರ್ತದೆ. ಇನ್ನೊಂದು ಏನಪ್ಪ ಅಂತಂದ್ರೆ ಕುಂದಾಪುರ ಹತ್ರ ಮರವಂತೆ ಬೀಚಿಂದ ಒಂದು 19-20 ಕಿಲೋಮೀಟ್ರ್ ಐತಿ. ಅಲ್ಲಿ ನೋಡ್ಬೋದು ನೀವು. ಇಲ್ಲೂ ಕೂಡ ಕಾಣ್ಬೋದು. ಮಂತ್ರಮುಗ್ಧನಾಗಿದ್ದೇವೆ. ಏನು ಮಾತಾಡಪ್ಲೇ ಇಲ್ಲ, ಏನು ಹೇಳಪ್ಲೇ ಇಲ್ಲ. ನೋಡ್ರಿ, ವೆಡ್ಡಿಂಗ್ ಆ್ಯನಿವರ್ಸರಿಗೆ, ಲಗ್ನ ಆದವ್ರಿಗೆ, ಕಪಲ್ಸ್ಗಳಿಗೆ ಫೋಟೋಶೂಟ, ವಿಡಿಯೋ ಶೂಟಿಗೆ ಅದ್ಭುತವಾದ ಹೇಳಿ ಮಾಡಿಸಿದಂಥ ಜಾಗ ಇದು. ಮಸ್ತ್ ಬರ್ತಾವೆ ಫೋಟೋಗಳೆಲ್ಲ. ನಮಗಂತೂ ಬಿಡ್ರಿ, ನಮಗೆ ಇದು ಒಂದೇ ಸಾಕು. ಎಲ್ಲಿದಪ್ಪ ಅಂತಂದ್ರೆ ಇಲ್ಲೇ ಹೊನ್ನಾವರ ಹತ್ರದಲ್ಲಿ ಆಗ್ತದೆ. ಇದು ಅಲ್ಲಿ ತೋರಿಸ್ತೀನಂತ ನಿಮಗೆ. ಎಲ್ಲಪ್ಪ ಅಂತಂದ್ರೆ ಎಕೋ ಬೀಚ್ ಆ ಕಡೆ ಆಗ್ತದೆ, ಅಪೋಸಿಟ್. ಆ ಕಡೆ ಒಂದು 2 ಕಿಲೋಮೀಟ್ರ್ ಎಕೋ ಬೀಚ್ ಐತಿ. ಈ ಕಡೆ ಅಪೋಸಿಟ್ ಬಂತವ, ಈ ಕಡೆ ಒಂದು 100 ಮೀಟ್ರ್ ಬಂತವಲ್ಲ, ಈ ಕಾಂಡ್ಲವನ ಐತಿ. ಚೆನ್ನಾಗೈತೆ ಪ್ಲೇಸ, ಚೆನ್ನಾಗಿ ಸುತ್ತಾಡ್ಬೋದು. ಇದು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ನಾವು ಸರ್ಚ್ ಮಾಡ್ಕೊಂಡು ಬಂದೀವಿ. ಭಾರಿ ಅದಲ್ರಿ ಪ್ಲೇಸ್. ಇಲ್ಲಿಗೆ ಮುಗಿತಾನ ಆದೋ ಇಲ್ಲೆಲ್ಲ ಆದ. ನೀ ಯಾಕೆ ಬಂದಿಲ್ಲಲ್ಲ? ನೀನೇ ಇಲ್ಲಿ ನಿಂತಲ್ಲ, ಮುಗಿತಾರೆ ಇಲ್ಲಿಗೆ ಹಾಕ್ಕೊಂಡೆ. ಇಲ್ಲ
ಅದಲ್ಲ ಪ್ಲೇಸ್ ಇದು. ಪ್ರಪೋಸಸ್, ರೂಟ್ಸ್, ಬಿಯರ್ಗಳು, ಡಿಸ್ಕ್ರಿಪ್ಷನ್, ಎಲೆಗಳು, ಇವುಗಳಿಂದ ಏನೇನು ಲಾಭ ನಮಗೆಲ್ಲ ಅಂತೇಳಿ ಗೊತ್ತಾಗ್ತದೆ. ಹಾಂ, ಏನ್ರಿ ಜಾಗ ಇದು. ವಾವ್, ಶರಾವತಿ ನದಿ ಮತ್ತು ಸಮುದ್ರ ದಂಡಿ ನೋಡ್ರಿ. ನಿಮಗೆ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿ, ಲಿಖಂಡ್ ಡಿಸ್ಲೈಕ್ ಮಾಡಿರಿ. ಆದ್ರೆ ಸಬ್ಸ್ಕ್ರೈಬರ್ ಆಗೋದು ಮಾತ್ರ ಮರಿಬೇಡ್ರಿ. ಆದಷ್ಟು ಶೇರ್ ಮಾಡಿರಿ ನಿಮ್ಮೆಲ್ಲ ಸ್ನೇಹಿತರಿಗೆ. ಮತ್ತು ಮುಂದಿನ ಇಂಥದ್ದೇ ಒಂದು ವಿಡಿಯೋ ಜೊತೆ ಸಿಗ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.